ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಸೀಸನ್ 12ನ ಟಾಪ್ 6 ಯಾರು ಆಗ್ತಾರೆ, ಯಾರು ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾರೆ ಅಂತ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಇತ್ತು. ಇಲ್ಲಿ 2 ಹೆಸರು ಬಹಳಷ್ಟು ಕೇಳಿ ಬರ್ತಾ ಇದ್ದಿದ್ದು, 3 ಜನದ ಹೆಸರು ಕೇಳಿ ಬರ್ತಾ ಇತ್ತು. ಯಾರು ಅಂತ ಅಂದ್ರೆ ನಮ್ಮ ಕಾವ್ಯ, ಹಾಗೆ ರಘು ಮತ್ತೆ ಧ್ರುವಂತ್. ಈ 3 ಜನದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ಡೌಟ್ ಇದ್ದಿದ್ದಂಥದ್ದು. ಈಗ ಫೈನಲಿ ಗೊತ್ತಾಗಿದೆ ಮಿಡ್ ವೀಕ್ ಎಲಿಮಿನೇಷನ್ ಯಾವ ರೀತಿ ನಡೀತಾ ಇದೆ ಅನ್ನೋದು ಕೂಡ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಬಟ್ ಆಲ್ರೆಡಿ ಲೈವ್ ಅಲ್ಲಿ ಧ್ರುವಂತ್ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ. ಸೊ ಪ್ರೋಮೋದಲ್ಲಿ ಯಾವ ತರ ಮಿಡ್ ವೀಕ್ ಎಲಿಮಿನೇಷನ್ ಈ ಸಲ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸ್ವಲ್ಪ ಹೆಂಗಿರ್ತಂದ್ರೆ, ಓದ್ ಸೀಸನ್ ಅಲ್ಲಿ ಎಲ್ಲಾನು ಗಾರ್ಡನ್ ಏರಿಯಾದಲ್ಲಿ ನಿಲ್ಲಿಸ್ಬಿಟ್ಟು ಯಾರು ಹೋಗ್ತಾ ಇದಾರೆ ಒಬ್ಬೊಬ್ಬರನ್ನೇ ಸೇವ್ ಮಾಡ್ಕೊಂಡು ಲಾಸ್ಟಿಗೆ ಯಾರು ಹೋಗ್ತಾ ಇದಾರೆ ಅನ್ನೋದನ್ನ ಹೇಳಿದ್ರು. ಲಾಸ್ಟಲ್ಲಿ ನಮ್ಮ ಯಾರು ಐಶ್ವರ್ಯ ಹೋದಾಗ ಅದೇ ರೀತಿ ಒಂದು ಇತ್ತು. ಸೊ ಐಶ್ವರ್ಯನ ಮಿಡ್ ವೀಕಲ್ಲಿ ಯಾರು ಎಲಿಮಿನೇಷನ್ ಆಗಿದ್ದು ಅಂತ ಮರ್ತೋಗ್ಬಿಟ್ಟಿದೆ. ಸೊ ಯಾರು ಸೀಸನ್ 11 ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ದು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ, ಮರ್ತೋಗಿದೆ. ಸೊ ಇಲ್ಲಿ ತುಂಬಾನೇ ಚೆನ್ನಾಗಿ ಈ ಒಂದು ಸೀಸನಲ್ಲಿ ಒಂದು ಹೆಂಗೆ ಅಂದರೆ ಜಾಸ್ತಿ ಕ್ಯೂರಿಯಾಸಿಟಿ ಉಂಟು ಮಾಡ್ತಿದ್ರು. ಆ್ಯಂಡ್ ಯಾರು ಸೇವ್ ಆಗ್ಬೋದು ಅಂತ ಅನ್ನೋದು ಒಂದು ಜಾಸ್ತಿ, ಯಾರು ಸೇವ್ ಆದರೆ ಚಂದ ಹಂಗೆ ಹಿಂಗೆ ಅಂತ ಹೇಳೋದು ಇರ್ತಿತ್ತು. ತುಂಬ ಲಾಂಗ್ ಪ್ರೊಸೆಸ್ ಇರ್ತಿತ್ತು. ಬಟ್ ಈಗ ಹೆಂಗೆ ಮಾಡಿದ್ದಾರೆ ಅಂದರೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಎಲ್ಲರಲ್ಲೂ ಕೂಡ ಭಯ ಹುಟ್ಟಿಸ್ತಾ ಇದ್ದಾರೆ. ಇಲ್ಲಿ ಒಬ್ರಿಗೆ ಮಾತ್ರ ಭಯ ಹುಟ್ಟಿಸ್ತಿಲ್ಲ, ಪ್ರತಿಯೊಬ್ರು ಆಚೆ ಕಳಿಸಿ ಯಾರು ಒಳಗಡೆ ಬರ್ತಾರೋ ಅವರೇನೆ ಸೇಫ್. ಒಬ್ಬ ವ್ಯಕ್ತಿ ಮಾತ್ರ ಹೊರಗಡೆ ಹೋಗ್ತಾರೆ. ಸೊ ಅಂದ್ರೆ ಎಲ್ಲರೂ ಹೊರಗಡೆ ಹೋಗಿರ್ತಾರೆ, ಬಟ್ ಬರೋದು 6 ಜನ ಬರ್ತಾರಲ್ವ, ಅವರೇ ಟಾಪ್ 6 ಬಿಗ್ ಬಾಸ್ ಸೀಸನ್ 12ನ ಟಾಪ್ 6 ಹಾಕ್ತಾರೆ. ಸೊ ನಾನೀಗಂತೂ ಫುಲ್ ಹ್ಯಾಪಿ ಅಂತಾನೆ ಹೇಳ್ಬೋದು. ನಮ್ಮ ರಕ್ಷಿತಾ, ನಮ್ಮ ಗಿಲ್ಲಿ ಎಲ್ಲ ಕೂಡ ಟಾಪ್ 6 ಅಲ್ಲಿ ಇದ್ದಾರೆ. ನಮ್ಮ ರಕ್ಷಿತಾ, ಗಿಲ್ಲಿ, ಅಶ್ವಿನಿ ಮ್ಯಾಮು ಮತ್ತೆ ಕಾವ್ಯ, ಹಾಗೆ ರಘು, ನಮ್ಮ ಧನುಷ್, ಇಷ್ಟು ಜನ ಟಾಪ್ 6 ಮೆಂಬರ್ಸು, ಇಷ್ಟು ಜನ ಟಾಪ್ 6ಗೆ ಹೋಗಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಏನು ಪ್ರೋಮೋದಲ್ಲಿ ಯಾರ ಪಯಣ ಇಲ್ಲಿಗೆ ಕೊನೆ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಎಲ್ಲರನ್ನೂ ಕೂಡ ಗಾರ್ಡನ್ ಏರಿಯಾದಲ್ಲಿ ಕರೆದು ಹೇಳಿದ್ದಾರೆ, ಎಲ್ಲರೂ ಕೂಡ ಆಕ್ಟಿವಿಟಿ ರೂಮ್ಗೆ ಹೋಗಬೇಕು. ಸೊ ಮಿಡ್ ವೀಕ್ ಎಲಿಮಿನೇಷನ್ ಮಧ್ಯರಾತ್ರಿ ನಡೆಯುವಂತಹ ಒಂದು ವಾರದ ಮಧ್ಯದಲ್ಲೇ ಹೋಗುವಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ ಇವಾಗ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರೂ ಕೂಡ ಆಕ್ಟಿವಿಟಿ ರೂಮ್ಗೆ ಕರೆದಿದ್ದಾರೆ. ಸೊ ಅದಾದ್ಮೇಲೆ ಎಲ್ಲ ಕೂಡ ಅಲ್ಲಿರೋ ಒಂದು ಎಕ್ಸ್ಪ್ರೆಷನ್ ಹೆಂಗಿದೆ ಅಂದರೆ, ಪ್ರತಿಯೊಬ್ಬರಲ್ಲೂ ಕೂಡ ಎಲ್ಲರೂ ದೇವ್ರನ್ನ ಬೇಡ್ಕೋತಾ ಇದ್ದಾರೆ. ನಮ್ಮ ರಕ್ಷಿತನೂ ಕೂಡ ದೇವ್ರನ್ನ ಬೇಡ್ಕೋತಾ ಇದ್ದಾರೆ. ಎಲ್ಲರಲ್ಲೂ ಗಡ್ಡ ಗಡ್ಡ ಗಡ ಗಡ ಅಂತ ಅನ್ನಿಸ್ತೈತೆ, ಮನಸ್ಸೆಲ್ಲ ಒಂದು ತವಕ ಕಾಡ್ತೈತೆ. ಇಲ್ಲಿ ತನಕ ಒಂದು ಟಾಪ್ 6 ಫಿನಾಲೆ ಕಂಟೆಸ್ಟೆಂಟ್ ಆಗಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಯಾರಿಗಾದ್ರೂ ಅಷ್ಟು 7 ಜನ ಕಂಟೆಸ್ಟೆಂಟ್ಗಳಿಗೂ ಅನ್ಸುತ್ತೆ. ಇನ್ನೇನು 3-4 ದಿನದಲ್ಲಿ ಫಿನಾಲೆ ಅಂದ್ರೆ ಒಂದು ದಿನ ಕಳೆದ್ರೆ ನಾವು ಆ ಒಂದು ಮೂಮೆಂಟ್ನ ಕಳೆದ್ರೆ ನಾವು ಫಿನಾಲೆಯಲ್ಲಿ ಇರ್ತೀವಿ. ಸೊ ಆ ಫಿನಾಲೆಯಲ್ಲಿ ಟಾಪ್ 6 ಅಲ್ಲಿ ನಾವು ಇರಬೇಕು ಅಂತ ಅಷ್ಟು ಜನಕ್ಕೂ ಅನ್ಸುತ್ತೆ. ಸೊ ಹಾಗಾಗಿ ಎಲ್ಲರ ಮನಸ್ಸಲ್ಲೂ ಭಯ. ನಮ್ಮ ರಕ್ಷಿತನ್ ದೇವ್ರನ್ನ ಬೇಡ್ಕೋತಾ ಇರೋದು ಕಾಣಿಸ್ತಾ ಇದೆ. ಮತ್ತೆ ನಮ್ಮ ಧ್ರುವಂತ್ ಪ್ರತಿಯೊಬ್ರು ಕೂಡ ಒಂಥರ ಮನಸ್ಸಲ್ಲಿ. ಬಟ್ ಗಿಲ್ಲಿ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಇರೋದು ಕಾಣಿಸ್ತಾ ಇತ್ತು. ಆ ಒಂದು ಫ್ಯಾನ್ ಕ್ರೇಜ್ ಏನಿತ್ತು ನೋಡಿದಾಗಲೇ ಗೊತ್ತಾಯ್ತು. ಸೊ ಗಿಲ್ಲಿ ನಾನು ಫೈನಲ್ ಅಲ್ಲಿ ಇರ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಅದ್ರಲ್ಲಿ ಕಾಣಿಸ್ತಾ ಇದೆ ಗಿಲ್ಲಿ ಮುಖದಲ್ಲಿ. ಇಲ್ಲಿ ಸ್ವಲ್ಪ ಎದುರುತ್ತಾ ಇರೋದಂದ್ರೆ ನಮ್ಮ ರಘು, ನಮಗೆ ನಮ್ಮ ಧ್ರುವಂತ್ಗೂ ಸ್ವಲ್ಪ ಭಯ ಇದೆ, ಕಾವ್ಯಂಗೂ ಸ್ವಲ್ಪ ಭಯ ಕಾಣಿಸ್ತಾ ಇದೆ ಅವ್ರ ಮುಖದಲ್ಲಿ, ಹಾಗೆ ರಕ್ಷಿತಂಗೂ ಕೂಡ ಭಯ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಆಕ್ಟಿವಿಟಿ ರೂಮ್ ಬರ್ತಾರೆ. ಸೊ ಆಕ್ಟಿವಿಟಿ ರೂಮಲ್ಲಿ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಒಂದು ಗೇಟ್ ಇರುತ್ತೆ, ಅಲ್ಲಿ ಆಕ್ಟಿವಿಟಿ ರೂಮಲ್ಲಿ ಒಂದು ಏನು ಬಾಗಿಲಿಂದ ಹೊರಗಡೆ ಹೋಗೋಕ್ಕೆ ಜಾಗನ ಕೊಟ್ಟಿದ್ದಾರೆ. ಸೊ ಆ ಬಾಗಿಲು ಮುಖಾಂತರ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ. ಸೊ ಹೊರಗಡೆ ಹೋದ್ಮೇಲೆ 6 ಜನ ಒಳಗಡೆ ಬರ್ತಾರೆ, ಒಬ್ರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ. ಸೊ ಆ ಹೊರಗೆ ಹೋದಂತಹ ವ್ಯಕ್ತಿ ಮಿಡ್ ವೀಕ್ ಎಲಿಮಿನೇಷನ್ ನಾಮಿನೇಷನ್ ಆಗಿರ್ತಾರೆ ಅಂತಾನೆ ಅರ್ಥ. ಸೊ ಯಾರು ಅಂತಲೂ ಗೊತ್ತಾಗಲ್ಲ, ಅವ್ರ ಮುಖ ಬಾಯಿ ಹೇಳೋಕ್ಕೂ ಇರೋದಿಲ್ಲ. ಸೊ ಇದೊಂದು ಸ್ವಲ್ಪ ಬೇಸರ ಅನ್ಸುತ್ತೆ, ಯಾರಿಗೂ ಕೂಡ ಬಾಯಿ ಹೇಳಕ್ ಆಗಲ್ವಲ್ಲ ಅಂತ ಬೇಸರ ಅನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇನ್ನು 4 ದಿನ ಇರುತ್ತಲ್ವ, ಎಲ್ಲ ಫಿನಾಲಲ್ಲಿ ಮೀಟ್ ಆಗ್ತಾರೆ, ಅವಾಗ ಸರಿ ಹೋಗುತ್ತೆ. ಒಂಥರ ಚೆನ್ನಾಗಿದೆ ಒಂದು ಮಿಡ್ ವೀಕ್ ಎಲಿಮಿನೇಷನ್. ಒಂದು ಬಿಸಿನ ಮುಟ್ಟಿಸ್ತಾ ಇದ್ದಾರೆ, ಎಲ್ಲರಲ್ಲೂ ಮುಟ್ಟಬೇಕು ಅಂತ ಹೇಳ್ಬಿಟ್ಟು. ಒಬ್ಬೊಬ್ರಿಗೆ ಮುಟ್ಟೋದು ಬೇಡ, ಪ್ರತಿಯೊಬ್ಬರೇ 7 ಜನಕ್ಕೂ 6 ಜನಕ್ಕೂ. ಇನ್ನೇನು ಧನುಷ್ ಆಲ್ರೆಡಿ ಫಿನಾಲೆ ತಲುಪಾಗಿದ್ವಿ, ಫಿನಾಲೆ ಕಂಟೆಸ್ಟೆಂಟ್ ಆಗಿರೋದ್ರಿಂದ. ಸೊ ಧನುಷ್ ಕೂಡ ಇದ್ದಾರಾ, ಟಿಕೆಟ್ ಫಿನಾಲೆ ತಗೊಂಡಾಯ್ತಲ್ವ ಅವರು. ಸೊ ಧನುಷ್ ಇಲ್ಲ. ಸೊ 6 ಜನಕ್ಕೂ ಕೂಡ ಆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಬಿಸಿ ಮುಟ್ಲಿನ ಕಾರಣಕ್ಕೋಸ್ಕರ
ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಒಬ್ರನ್ನ ಮಾತ್ರ ಒಬ್ರನ್ನ ಮಾತ್ರ ಹೊರಗಡೆ ಕಳಿಸಿ ಇನ್ನು 6 ಜನನ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆ ಒಳಗಡೆ ಕರೆಸ್ತಾರೆ. ಸೊ ಆ 5 ಜನ ಒಳಗಡೆ ಬರ್ತಾರೆ. ಇನ್ನು ಧನುಷ್ ಬಂದ್ಬಿಟ್ಟು ಆಲ್ರೆಡಿ ಟಿಕೆಟ್ ಟು ಫಿನಾಲಿಯ ಫಸ್ಟ್ ಫೈನಲಿಸ್ಟ್ ಆಗಿದ್ದಾರೆ. ಸೊ ಇನ್ನು 5 ಜನ ಫೈನಲಿಸ್ಟ್ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಗೌಡ ಮ್ಯಾಮ್, ನಮ್ಮ ಕಾವ್ಯ, ಹಾಗೆ ನಮ್ಮ ಗಿಲ್ಲಿ, ಮತ್ತೆ ನಮ್ಮ ರಘು ಸರ್, ಹಾಗೆ ನಮ್ಮ ತುಳುನಾಡಿನ ಮುದ್ದಾದ ಹುಡುಗಿ ರಕ್ಷಿತಾ, ಪಟಾಕಿ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ತುಂಬಾ ಖುಷಿಯಾಗಿದ್ದು. ರಕ್ಷಿತನಿಗೆ ಎಲ್ಲಿ ಎಲಿಮಿನೇಟ್ ಮಾಡಿಬಿಡ್ತಾರೋ ಅನ್ನೋ ಒಂದು ಟಾಪ್ 6ಗೂ ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತ ಅನ್ನೋದೊಂದು ಬೇಸರ ಇತ್ತು, ಭಯ ಇತ್ತು. ಸೊ ಆ ಭಯ ಕಮ್ಮಿಯಾಗಿ ಈಗ ಟಾಪ್ 6ಅಲ್ಲಿ ಇಷ್ಟು ಜನ ಇದ್ದಾರೆ. ನಮ್ಮ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಅವ್ರಿಗೆ ಅಷ್ಟೊಂದು ಹೈಪ್ ಕೊಟ್ಟಿದ್ದೆ ಈ ಒಂದು ಎಲಿಮಿನೇಷನ್. ನಾನು ಹೇಳಿದೆ, ಯಾವಾಗ ಜಾಸ್ತಿ ಹೈಪ್ ಕೊಡ್ತಾರೋ ಅವ್ರನ್ನ ಫಸ್ಟ್ ಎಲಿಮಿನೇಟ್ ಮಾಡ್ತಾರೆ ಅಂತ ನನಗೆ ಓದ್ಸಲೇ ಹೇಳಿದೆ, ಧ್ರುವಂತ್ ಎಲಿಮಿನೇಟ್ ಆಗೋದು ಪಕ್ಕ ಅಂತೇಳಿ. ಸೊ ಈಗ ಧ್ರುವಂತ್ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ. ಸೊ ಕಿಚ್ಚನ ಚಪ್ಪಾಳೆ ಸಿಕ್ತಾಗ ಒಂಥರ ಎಲ್ಲೋ ನಾನು ತುಂಬ ಮೇಲಿದ್ದೀನೇನೋ ಅನ್ನೋ ಒಂದು ಇದರಲ್ಲಿ ಫ್ಯಾನ್ಸ್ ಒಳಗಡೆ ಬಂದಾಗ ಮಾತಾಡಿದ್ದಿರ್ಬೋದು, ಆ ಗತ್ತಿರ್ಬೋದು ಕಾಣಿಸ್ತು. ಎಲ್ಲೋ ಒಂದು ಕಡೆ ನಾನು 24 ತಲೆಯಲ್ಲಿ ನಾನು 6 ತಲೆ ತಂದಿಟ್ಟಿಸಿದ್ದೀನಿ ಅಂತ ಎಲ್ಲನೂ ಕೂಡ ತುಂಬಾ ಗತ್ತಲ್ಲಿ ಮಾತಾಡಿದ್ರು ಅಂತ ಅನ್ನಿಸ್ತು. ಈಗ ಫುಲ್ ಟಾಪ್ ಮೇಲೆ ಕರ್ಕೊಂಡೋಗಿ ಹೆತ್ತಾಕ್ತಾರೆ ಅಂತಾರಲ್ಲ, ಆ ಥರ ಎಕ್ಸ್ಪೀರಿಯನ್ಸ್ ನಮ್ಮ ಧ್ರುವಂತಂಗೆ ಕೊಟ್ಟರು ನಮ್ಮ ಬಿಗ್ ಬಾಸ್ ಟೀಮ್ ಅಂದ್ರೇ ಹಿಂಗೆ ಆಯ್ತಾ. ಈಗ ನಮ್ಮ ಗಿಲ್ಲಿ ಪಕ್ಕ ವಿನ್ ಆಗ್ತಾನೆ ಅಂತ ನನಗಂತೂ ಪಕ್ಕ ಆಯಿತು. ಅಂದರೆ ಬಿಗ್ ಬಾಸ್ ಟೀಮ್ ಏನೇ ಆಡಿದ್ರು ಕೂಡ ಅಲ್ಲಿ ಓಟ್ ಪ್ರಕಾರ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಓಟ್ ಪ್ರಕಾರ ನಮ್ಮ ಧ್ರುವಂತಿಗೆ ತುಂಬಾ ಕಡಿಮೆ ಓಟ್ ಬಂದಿತ್ತು ಅಷ್ಟು ಜನ ಇರೋರಲ್ಲಿ. ಸೊ ಹಾಗಾಗಿ ಧ್ರುವಂತು ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗಿರೋದು ಧ್ರುವಂತ್. ಸೊ ಮಿಡ್ ವೀಕ್ ಎಲಿಮಿನೇಷನ್ ಆಗಿರೋದು ಇವರೇನೆ, ರಕ್ಷಿತಾ, ಹಾಗೆ ನಮ್ಮ ಗಿಲ್ಲಿ, ಅಶ್ವಿನಿ ಮ್ಯಾಮ್, ಕಾವ್ಯ, ಮತ್ತು ರಘು ಸರ್, ಮತ್ತು ಧನುಷ್. ಇವರು ಟಾಪ್ 6 ಬಿಗ್ ಬಾಸ್ ಸೀಸನ್ 12ನ ಟಾಪ್ 6 ಕಂಟೆಸ್ಟೆಂಟು. ತುಂಬಾ ಹ್ಯಾಪಿಯಾಗಿರ್ತಾರೆ. ಆ ಒಂದು ಮೂಮೆಂಟ್ ನೋಡೋಕ್ಕಾಗೋದಿಲ್ಲ. ರಕ್ಷಿತಾ ಅಂತೂ ಫುಲ್ ಹ್ಯಾಪಿಯಾಗಿರ್ತಾರೆ. ಒಳಗಡೆ ಬಂದಮೇಲೆ ರಕ್ಷಿತಾ ಆಗಿರ್ಬೋದು, ನಮ್ಮ ಕಾವ್ಯ, ನಮ್ಮ ಅಶ್ವಿನಿ ಮ್ಯಾಮ್ ಫುಲ್ಲು ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ ಅವ್ರಿಗೆಲ್ಲರಿಗೂ ಕೂಡ. ಮತ್ತೆ ವಾಪಸ್ ಅವರಷ್ಟು ಜನ ಬಂದಾಗ ಖುಷಿ ಅಂದ್ರೆ ತಡೆಯೋಕ್ಕಾಯ್ತಾ ಇಲ್ಲ, ನಾವು ಟಾಪ್ 6 ಅಲ್ವಾ ಅಂತೇಳ್ಬಿಟ್ಟು ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ. ಅದನ್ನು ನೀವು ಎಪಿಸೋಡಲ್ಲಿ ನೋಡಬೇಕು. ನಾವಂತೂ ಲೈವಲ್ಲಿ ನೋಡಿ ಅದನ್ನು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಒಂಥರ ಈ ಸೀಸನ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ನಡೀತವೆ ಅಂತಂತಾರಲ್ಲ, ಹಾಗೆ ತುಂಬಾ ಹೈಪ್ ಮಾಡಿ ನಮ್ಮ ಧ್ರುವಂತನ ಹೊರಗಡೆ ಕಳಿಸಿದ್ರು. ಸ್ವಲ್ಪ ಗತ್ತು ಗಮ್ಮತ್ತು ಅಹಂಕಾರ ಬಂತು ಕಿಚ್ಚನ ಚಪ್ಪಾಳೆ ಸಿಕ್ಕದ ಮೇಲೆ ನಮ್ಮ ಧ್ರುವಂತ್ಗೆ. ಸೊ ಏನು ಮಾಡೋಕ್ಕಾಗಲ್ಲ, ಅದು ಹಂಗೇನೆ. ಕಿಚ್ಚ ಸರ್ರೆ ಅಷ್ಟೊಂದು ಹೈಪ್ ಕೊಟ್ಟ ಮೇಲೆ ಅವ್ರನ್ನೇನು ಮಾಡ್ತಾರೆ, ಸೊ ನಾನೇ ಕಿಂಗ್ ಅನ್ನೋ ರೀತಿ ಆಡಿದ್ರು ಅಷ್ಟೇ ಫ್ಯಾನ್ಸ್ಗಳ ಮುಂದೆ. ಇರಲಿ, ಒಳ್ಳೇದಾಗಲಿ ಧ್ರುವಂತ್ ಅವರೇ. ಹೊರಗಡೆ ಹೋಗಿ ನಿಮಗೆ ಬಿಗ್ ಬಾಸ್ ಸೀಸನ್ ಜರ್ನಿ ಒಂದು ಎಕ್ಸ್ಪೀರಿಯನ್ಸು ಹಾಗೆ ನಿಮಗೆ ಸಾಕಷ್ಟು ಕೊಟ್ಟಿದೆ. ಮುಂದೆ ನಿಮಗೂ ಇನ್ನೂ ಒಳ್ಳೊಳ್ಳೆ ಆಫರ್ ಸಿಕ್ಕಲಿ ಅಂತ ಕೇಳ್ಕೊತೀನಿ ಧ್ರುವಂತ್ ಅವ್ರಿಗೆ. ಒಳ್ಳೇದಾಗಲಿ ಧ್ರುವಂತ್ ಅವರ. ಹ್ಯಾಪಿ ಎಂಡಿಂಗ್ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಆಲ್ ದಿ ಬೆಸ್ಟ್ ಯುವರ್ ಫ್ಯೂಚರ್ ಅಂತ ಹೇಳ್ತಾ ಬಾಯ್ ಗೈಸ್. ಧ್ರುವಂತ್ ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ದಾರೆ. ಟಾಪ್ 6ಅಲ್ಲಿ ನಮ್ಮ ರಕ್ಷಿತನೂ ಕೂಡ ಇದ್ದಾರೆ. ಸೊ ಯಾರೆಲ್ಲ ದಯವಿಟ್ಟು 99 ವೋಟ್ ಮಾಡಿ ಗೆಲ್ಸೋಂಥ ಪ್ರಯತ್ನನ ಮಾಡಿ. ಯಾರೆಲ್ಲ ನಿಮಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಫೇವ್ರೆಟ್ ಇದ್ದಾರೆ, ಸೊ ಅವರಿಗೆ ದಯವಿಟ್ಟು ವೋಟ್ ಮಾಡಿ, 99 ವೋಟ್ ಮಾಡಿ. ನಮ್ಮ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಮ್ಯಾಮು, ನಿಮ್ಗೆ ಯಾರು ಫೇವ್ರೇಟ್ ಅನಿಸ್ತಾರೆ, ಧನುಷ್, ರಘು ಸರು, ಅಷ್ಟು ಜನರು ಕೂಡ ಯಾರು ಫೇವ್ರೇಟ್ ಅನಿಸ್ತಾರೋ ಅವರಿಗೆ ವೋಟ್ ಮಾಡಿ. ನನ್ನ ಪ್ರಕಾರ ದಯವಿಟ್ಟು ಗಿಲ್ಲಿಗೆ ಮತ್ತು ರಕ್ಷಿತಂಗೆ ವೋಟ್ ಮಾಡೋದನ್ನ ಮರಿಬೇಡಿ ಗೈಸ್. ಬಾಯ್.